SK Super TMT, the long life TMT. ಮೆಟ್ರೋ ರೇಟ್ ವಿಪರೀತ ಕಾಸ್ಟ್ಲಿ ಆಗಿರೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಪಬ್ಲಿಕ್ ಟಿವಿ ಮಹಾ ಅಭಿಯಾನದ ಬೆನ್ನಲ್ಲೇ ರಾಜ್ಯ ಮತ್ತು ಕೇಂದ್ರದ ನಾಯಕರು ಕಿತ್ತಾಡ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುರಿಸ್ತಾ ಇದ್ದಾರೆ ಬಿಜೆಪಿ ಸಂಸದರು. ನಮ್ದೇನು ಕಾಂಟ್ರಿಬ್ಯೂಷನ್ ಇಲ್ಲ, ಏನಿದ್ರು ಕೂಡ ಕಾಂಗ್ರೆಸ್ನವ್ರದ್ದು ಮಾತ್ರ ಅಂತ ಎಂದಿನಂತೆ ಬಿಜೆಪಿ ನಾಯಕರು ತಮ್ಮ ನಾಲಿಗೆಯನ್ನು ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮೇಲೇನೆ ಗೂಬೆ ಕೂರಿಸಿದ್ದಾರೆ ಬಿಜೆಪಿ ಸಂಸದರು. ಕೇಂದ್ರ ಸರ್ಕಾರದ ಹೊಣೆ ಅಂತ ಸಿಎಂ ಮತ್ತು ಡಿಸಿಎಂ ಹೇಳ್ತಾ ಇದ್ದಾರೆ. ಕಿತ್ತಾಟ ಬಿಡಿ, ಮೊದಲು ದರವನ್ನ ಇಳಿಸಿ ಅಂತ ನಾವು ಜನರ ದನಿಯಾಗಿ ನಾಯಕರನ್ನ ಕೇಳ್ಕೊಳ್ತಾ ಇದ್ವಿ. ಮುಂಚೆಲ್ಲ ಆಗ್ರಹಿಸ್ತಾ ಇದ್ವಿ, ಈಗ ದಯವಿಟ್ಟು ನೋಡಿ ಸರ್ ಅಂತ ಕೇಳ್ತಾ ಇದೀವಿ. ಸುಳ್ಳು ಹೇಳೋದ್ರೊಳಗೆ ಸಿದ್ದರಾಮಯ್ಯನವರು ನಿಸ್ಸೀಮರು. ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ ಎರಡು ಮುಖಗಳ ಥರ. ಸುಳ್ಳಿನಿಂದಲೇ ಪ್ರಾರಂಭ, ಸುಳ್ಳಿನಿಂದಲೇ ದಿನದ ಅಂತ್ಯ. ಇದು ಸಿದ್ದರಾಮಯ್ಯನವರ ದಿನಚರಿಯಲ್ಲಿ ಬರುವ ಸಂಗತಿಗಳು. ಒಂದು ವಿಶೇಷ ಕಲೆಯನ್ನು ಅವರು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅದೇನು ಅಂದರೆ ಸುಳ್ಳನ್ನು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳುವ ಕಲೆ. ಹಿಂದೆ PC ಮೋಹನ್ ಅವರು ವಿವರವಾಗಿ ಪತ್ರ ಬರೆದಿದ್ರು. ಇವರಿಗೆ ನಾನು ಕೇಳಕ್ಕೆ ಬಯಸ್ತೇನೆ, ಅಲ್ರಿ ಮೆಟ್ರೋ ಯೋಜನೆ ನಾನೇ ಪಟೇಲ್ ಚೀಫ್ ಮಿನಿಸ್ಟರ್ JS ಪಟೇಲ್ ಮುಖ್ಯಮಂತ್ರಿ ಆದಾಗ ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದವನು ನಾನೇ. ಅವತ್ತು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದವು ನಾನೇ. 3 ದಿನ ಹೌಸ್ನಲ್ಲಿ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ. ವೀರಪ್ಪ ಇಲ್ಲಿ ಬರೆದಿದ್ರು, ಮೆಟ್ರೋ ಇಸ್ ನಥಿಂಗ್ ಬಟ್ ಎ ವೈಟ್ ಎಲಿಫೆಂಟ್ ಅಂತ. ಅದನ್ನು ಇದು ವಿಧಾನಸಭೆ ಅಧಿವೇಶನದಲ್ಲಿ ಇಟ್ಟು ಅದು ವೈಟ್ ಎಲಿಫೆಂಟ್ ಅಲ್ಲ, ಇದು ಅವಶ್ಯಕತೆ ಅಂತ ಹೇಳಿ ಪಟೇಲ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ನಾವೇ ಮಾಡಿ ಅವತ್ತು ಅದಕ್ಕೆ ಆದೇಶವನ್ನು ಮಾಡಿ ಅದೆಲ್ಲ ಮಾಡಿದ್ದು. ಅದಾದಮೇಲೆ ಇವತ್ತು 6 ಲಕ್ಷಕ್ಕೂ ಮೇಲ್ಪಟ್ಟು ಜನ ಓಡಾಡ್ತಾ ಇದ್ದಾರೆ. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯನವರು ನಾವು ಭಾರತ ಸರ್ಕಾರ ಆಯಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜಧಾನಿಗಳಲ್ಲಿ ಬೇರೆ ಬೇರೆ ಕಡೆ ಜನಸಂದಣಿಯನ್ನು ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಾವು ಭಾರತ ಸರ್ಕಾರ ನೆರವು ನೀಡ್ತದೆ. ಅಡ್ಮಿನಿಸ್ಟ್ರೇಷನ್ನು ನಾವು ಹಾಕೋದಲ್ಲ, ಅಲ್ಲಿರೋ MD ನಮ್ಮವರಲ್ಲ, ಅಲ್ಲಿರೋ ಅಧಿಕಾರಿಗಳು ನಮ್ಮವರಲ್ಲ. ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗೋದೇನೆ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲದೆ ನನಗನ್ಸ